ಒಂದು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು 3ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಗಳನ್ನ ಅನುಭವಿಸ್ತೀರಾ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶುಭದಾಯಕವಾದಂತಹ ವಾತಾವರಣ, ವಿದೇಶಗಳಿಗೆ ಪ್ರಯಾಣದ ಯೋಗಗಳು ಬರ್ತಕ್ಕಂಥದ್ದು, ಮಾನಸಿಕವಾದಂತಹ ನೆಮ್ಮದಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ ಗಳಿಗೆ ದಾರಿ ಆಗ್ತಕ್ಕಂಥದ್ದು, ಪ್ರಮೋಷನ್ನು, ಬಡ್ತಿ, ಹಲವಾರು ರೀತಿಯಲ್ಲಿ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂಥದ್ದು, ಕರ್ಮಸ್ಥಾನದ ಅಭಿವೃದ್ಧಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಈ ಒಂದು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2ನೇ ಮನೆಯಲ್ಲಿ ಗ್ರಹಣವು ಸಂಭವಿಸ್ತಾ ಇರೋದ್ರಿಂದ ಇದು ಮಧ್ಯಮದ ಫಲಗಳು. ಈ ಕಡೆ ಲಾಭವೂ ಅಲ್ಲದ, ಈ ಕಡೆ ನಷ್ಟವೂ ಅಲ್ಲದ ಪರಿಸ್ಥಿತಿ. ಕೆಲ ವಿಚಾರಗಳಲ್ಲಿ ಜಾಗೃತಿಯೂ ಮಾಡಬೇಕು, ಕೆಲ ವಿಚಾರಗಳಲ್ಲಿ ಸಂತೋಷವನ್ನು ಸಹ ಅನುಭವಿಸಬಹುದು. ಯಾವ ವಿಚಾರದಲ್ಲಿ ಜಾಗ್ರತೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಪ್ರಥಮವಾಗಿ ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಹಣಕಾಸಿನ ಬಗ್ಗೆ ಜಾಗ್ರತೆ ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳಕ್ ಹೋಗಬಾರ್ದು. ಸ್ವಲ್ಪ ಇದಕ್ಕಿದಾಗ ಓವರ್ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ. ಮತ್ತು ಹಣಕಾಸುಗಳನ್ನ ಬೇರೆಯವರಿಗೆ ಮಧ್ಯದಲ್ಲಿ ನಿಂತ್ಕೊಂಡು ದುಡ್ಡು ಕಾಸುಗಳನ್ನ ಕೊಡಿಸೋದನ್ನ ಮೊದಲು ನಿಲ್ಸಿ, ಬೇಡ. ಇನ್ನು ಅದೇ ರೀತಿಯಾಗಿ ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಭಾಗ್ಯಸ್ಥಾನಗಳ ಅಭಿವೃದ್ಧಿ ಆಗ್ತದೆ. ತುಂಬಾ ದಿವಸಗಳಿಂದ ನಿಂತೋದಂತಹ ಅನೇಕ ಕೆಲಸ ಕಾರ್ಯಗಳು ಪುನಃ ಜಾಗೃತವಾಗ್ತಕ್ಕಂಥದ್ದು, ಅದು ಮುಂದುವರ್ಕೊಂಡು ಹೋಗಿ ನೆಮ್ಮದಿಯಾಗಿರ್ತಕ್ಕಂತಹ ಫಲಗಳನ್ನ ಅನುಭವಿಸೋದು. ಜೊತೆಗೆ ಯಾವುದೋ ಒಂದು ಹಳೆ ಇನ್ವೆಸ್ಟ್ಮೆಂಟು ನಿಮ್ ಕೈಗೆ ಹೊಸ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು, ಹಳೆ ಹೂಡಿಕೆಗಳಿಂದ ಲಾಭಗಳಾಗ್ತಕ್ಕಂಥದ್ದು, ಮತ್ತು ಸ್ತ್ರೀಯರಿಗೆ ಆರೋಗ್ಯ ಪ್ರಾಪ್ತಿಯ ಯೋಗಗಳು ಬರ್ತಕ್ಕಂಥದ್ದು ಚೆನ್ನಾಗಿದೆ. ಕೆಲವೊಂದು ವಿಚಾರಗಳು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಕನ್ಯಾ ರಾಶಿ ಅಂತ ನೋಡ್ತಾ ಇದ್ದಾಗ 11ನೇ ರಾಶಿನಲ್ಲಿ ಗ್ರಹಣ ನಡೀತದೆ. 11ನೇ ರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ಬಹಳ ಚೆನ್ನಾಗಿರ್ತಕ್ಕಂತಹ ವಾತಾವರಣ ನಿಮ್ಗೆ ಉತ್ಪತ್ತಿ ಆಗ್ತಕ್ಕಂತಹದ್ದು, ಶುಭವಾದಂತಹ, ಬಹಳ ಸೌಕರ್ಯದಾಯಕವಾಗಿರ್ತಕ್ಕಂತಹ, ಬಹಳ ನೆಮ್ಮದಿದಾಯಕವಾಗಿರ್ತಕ್ಕಂತಹ ವಾತಾವರಣ ಸಿಗುತ್ತೆ. ಅನೇಕ ಕೆಲಸ ಕಾರ್ಯಗಳಲ್ಲಿ ಲಾಭಗಳು ಬರ್ತಕ್ಕಂಥದ್ದು, ಮನೆಯಲ್ಲಿ ತುಂಬಾ ದಿವಸಗಳಿಂದ ಕಾರ್ಯಗಳು ನಿಂತೋದಂಥದ್ದೆಲ್ಲ ಮುಂದುವರಿಯುತ್ತೆ. ನಿಮ್ಮ ಮನಸ್ಸಿಗೆ ಚಿಂತೆಗಳು, ತಾಪತ್ರೆಗಳು ಬರದೇ ಇರುವ ಹಾಗೆ ಅನೇಕ ರೀತಿಯಲ್ಲಿ ಶುಭವಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ. ಒಳ್ಳೆ ರೀತಿಯಲ್ಲಿ ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಚೆನ್ನಾಗಿ ಆಗೋದು ಮಾತ್ರವಲ್ಲದೆ ತುಂಬಾ ದಿವಸಗಳಿಂದ ಸಂತಾನಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಯೋಗ ಬರ್ತಕ್ಕಂಥದ್ದು ನಡೆಯುತ್ತೆ. ಚೆನ್ನಾಗಿದೆ. ಇನ್ನಷ್ಟು ಚೆನ್ನಾಗಾಗ್ಬೇಕು ಅಂದ್ರೆ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ಅಂತ ಹೇಳ್ತಾ ಇದ್ದಾಗ 10ನೇ ರಾಶಿ ಆಗುತ್ತೆ. ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣದ ರಾಶಿಯು 10ನೇ ರಾಶಿ ಆಗುವುದರಿಂದ ನಿಮಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ. ನಿರುದ್ಯೋಗಿಗಳಿಗೆ ಕೆಲಸ ಕಾರ್ಯಗಳು ಸಿಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಬರ್ತಾ ಇಲ್ಲ, ಟ್ರಾನ್ಸ್ಫರ್ಗಳು ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರಿಗೆಲ್ಲ ನಿಮ್ಗೆ ಅನುಕೂಲಗಳಾಯ್ತು. ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಇದ್ದಂತಹ ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆ ಆಗುತ್ತೆ. ಬಹಳ ನೆಮ್ಮದಿ ಮತ್ತು ಶುಭದಾಯಕವಾದಂತಹ ವಾತಾವರಣ ಈ ಒಂದು ಸಂದರ್ಭದಲ್ಲಿ ಇದೆ. ಇನ್ನಷ್ಟು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಅಂದ್ರೆ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ತುಲಾರಾಶಿಯವರು. ಮತ್ತು ಒಂದು ಎಚ್ಚರಿಕೆ ಏನಪ್ಪಾ ಅಂತ ಹೇಳಿದ್ರೆ ಹಣಕಾಸಿನ ವಿಚಾರ ಗುಟ್ಟಾಗಿಟ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಯಿಂದ ಗ್ರಹಣದ ರಾಶಿಯು 9ನೇ ರಾಶಿ ಆಗ್ತದೆ. ಮಧ್ಯಮದ ಫಲಗಳು, ನಥಿಂಗ್ ಗೇನ್ ನಥಿಂಗ್ ಲಾಸ್. ಅಂತಹ ಸೀರಿಯಸ್ ಆಗಿ ಏನು ನಿಮ್ಗೆ ಕೆಡಕಾಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಒಳ್ಳೇದಾಗ್ಬಿಡತ್ತೆ, ಆ ತರಹದ್ದೇನೂ ಇಲ್ಲ. ತುಂಬಾ ಮಧ್ಯಮವಾದ ಸಾಧಾರಣವಾದ ಫಲಗಳನ್ನ ಅನುಭವಿಸ್ಬೇಕಾಗ್ತದೆ. ಪ್ರಕೃತಿಯ ಮೇಲೆ 3 ತಿಂಗಳಿನವರೆಗೂ ಪ್ರಭಾವ ಇದ್ದೇ ಇರ್ತದೆ. ಮನುಷ್ಯನ ಮೇಲೆ 1 ತಿಂಗಳಿನವರೆಗೂ ಪ್ರಭಾವ ಇರ್ತದೆ. ಸೊ ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಎಚ್ಚರಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೂ ಮಾತುಕತೆಗಳಲ್ಲಿ ಸಿಕ್ಕಾಕೊಳಕ್ ಹೋಗೋದು ಬೇಡ. ಯಾರಿಗಾದ್ರೂ ಏನಾದ್ರೂ ಮಾಡಿಕೊಡ್ತೀನಿ ಅಥವಾ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಥವಾ ಯಾರಿಗೂ ಸಹಾಯ ಮಾಡ್ತೀನಿ, ಆ ತರದ್ ಯಾವುದೇ ಮಾತುಕತೆಗಳಿಗೆ ವೃಶ್ಚಿಕ ರಾಶಿಯವರು ಸಿಕ್ಕಾಕೊಳ್ಳೋದು ಬೇಡ. ಮತ್ತು ನಿಮ್ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಏಳಿಗೆಗಳು ಸಹ ಕಂಡು ಬರ್ತವೆ. ನೀವೆಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಗುರು ಸಹ ಅಲ್ಲೇ ಇದ್ದಾನೆ, ಉಚ್ಚಂಗತನಾಗಿರ್ತಕ್ಕಂತಹ ಗುರು ಅಲ್ಲೇ ಇರೋದ್ರಿಂದ. ಸೊ ಚತುರ್ಗ್ರಹ ಯೋಗದಲ್ಲಿ ರವಿ, ಚಂದ್ರ, ಬುಧ, ಗುರು, ಚತುರ್ಗ್ರಹ ಯೋಗದಲ್ಲಿ ಬೇರೆ ಗ್ರಹಣ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ಒಳ್ಳೇದು ಹೌದು, ಕೆಡುಕು ಹೌದು. ಜಾಗೃತಿಯಾಗಿದ್ದು ಜೀವನ ಮುಂದುವರಿಸಿ. ಶುಭವಾಗಲಿ. ಮಕರ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ 7ನೇ ರಾಶಿನಲ್ಲಿ ಆಗ್ತಾ ಇದೆ. ಇದು ಸಹ ಮಧ್ಯಮದ ಫಲಗಳು. ಮಧ್ಯಮದ ಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೆಯ ಏಳಿಗೆಗಳು ಇದ್ದಾವೆ, ಒಳ್ಳೆಯ ಬೆಳವಣಿಗೆಗಳು ಇದ್ದಾವೆ. ಮಾನಸಿಕವಾಗಿರ್ತಕ್ಕಂತಹ ಒತ್ತಡಗಳಿಂದೆಲ್ಲ ನೀವು
ಆಚೆ ಬರ್ತೀರಿ. ಆದ್ರೆ ಈಗಾಗ್ಲೇ ಏನಾದ್ರೂ ಸಂಸಾರದಲ್ಲಿ ತಾಪತ್ರೆಗಳೇನಾದ್ರೂ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಜಾಗ್ರತೆ, ಅವರಿಗೆ ಅಷ್ಟು ಉತ್ತಮವಾದ ವಿಚಾರ ಅಲ್ಲ. ಇನ್ನೊಂದಷ್ಟು ಹಣಕಾಸಿನ ಮೂಲಗಳು ಚೆನ್ನಾಗ್ ಆಗ್ತವೆ, ಕೆಲಸ ಕಾರ್ಯಗಳು ಚೆನ್ನಾಗಿ ಕೈ ಹಿಡಿಯುತ್ತವೆ, ಒಂದಷ್ಟು ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟ ಹಿನ್ನಡೆಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬಂದರೂ ಮಿಕ್ಕಿದ್ದೆಲ್ಲ ಶುಭದಾಯಕವಾದಂತಹ ವಾತಾವರಣದಲ್ಲಿದೆ. ಮುಂದಕ್ಕೆ ಶುಭವೂ ಆಗ್ತದೆ. ಒಳ್ಳೇದಾಗ್ಲಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ 6ನೇ ರಾಶಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಶುಭ ಫಲ. ಪಾಪ ಅದೆಷ್ಟೋ ತಿಂಗಳುಗಳಿಂದ ಕುಂಭರಾಶಿಯವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ರಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅನೇಕ ವಿಧದಲ್ಲಿ ಈ ಗ್ರಹಣದ ಸಂದರ್ಭ ನಿಮಗೆ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು. ಈ ಸೂರ್ಯಗ್ರಹಣ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಮುಂದಿನ 15 ದಿನಗಳ ಅಂತರದಲ್ಲಿ ಮತ್ತೊಂದು ಚಂದ್ರಗ್ರಹಣವು ನಡೆಯುತ್ತೆ. ಅದರ ಬಗ್ಗೆ ಮಾಹಿತಿ ಹೇಳಬೇಕಾದಾಗ ಅದನ್ನ ನೋಡೋಣ. ಈಗ 12ನೇ ತಾರೀಕು 8ನೇ ತಿಂಗಳು 2026ರಂದು ಸೂರ್ಯಗ್ರಹಣ ನಿಮಗೆ ಶುಭದಾಯಕವಾದಂತಹ ಫಲಗಳನ್ನ ಕೊಡುತ್ತೆ. ಯಾರ್ಯಾರಿಗೆ ಸರ್ಕಾರಿ ಕೆಲಸಕ ತಾಪತ್ರಗಳಿತ್ತು, ಸರ್ಕಾರಿ ಉದ್ಯೋಗದಲ್ಲಿ ಸಮಸ್ಯೆಗಳಿತ್ತು, ಇನ್ನೇನ್ ಕೆಲಸ ಆಗೇ ಹೋಗ್ತು, ಸಿಗ್ತಾ ಇಲ್ಲ, ಏನೋ ಒಂದು ಕೋರ್ಟ್ಗೆ ಹೋಗ್ಬಿಟ್ಟಿದೆ, ಕಚೇರಿಗೆ ಹೋಗ್ಬಿಟ್ಟಿದೆ, ಆಗ್ತಿಲ್ಲ, ಅದೆಲ್ಲ ಬಗೆಹರಿದು ಹೋಗುತ್ತೆ, ಚೆನ್ನಾಗಾಗತ್ತೆ. ಶಾಂತಿ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು, ಕುಟುಂಬದಲ್ಲಿ ಸುಖ ಸೌಖ್ಯಗಳ ವೃದ್ಧಿ ಆಗ್ತಕ್ಕಂಥದ್ದು ಆಗತ್ತೆ. ಕುಂಭರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ಚೆನ್ನಾಗಿದೆ. ಇನ್ನಷ್ಟು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಇಷ್ಟ ದೇವರ ಮತ್ತು ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿನಿತ್ಯ ಅವರಿಗೆ ದೀಪವನ್ನು ಹಚ್ಚಿ ಮುಂದಕ್ಕೆ ಹೋಗಿ ಒಳ್ಳೇದಾಗ್ಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಗ್ರಹಣದ ಶುಭ ಸಂದರ್ಭದ ಒಳಗಡೆ ಮಧ್ಯಮದ ಫಲಗಳಿದ್ದಾವೆ. 5ನೇ ರಾಶಿ ಆಗ್ತದೆ. ನೀವೇನು ಪಡ್ಕೊಳ್ಳೋದು ಇರೋದಿಲ್ಲ, ನೀವೇನು ಕಳ್ಕೊಳ್ಳೋದು ಇರೋದಿಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದೆರಡು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಚಂದ್ರನ ತತ್ವ ಅಲ್ವಾ, ಮೊದಲೇ ನಿಮ್ದು ದ್ವಿಸ್ವಭಾವ ರಾಶಿ, ತುಂಬಾ ಏರುಪೇರಾಗೋಗ್ಬಿಡ್ತೀರಿ. ತುಂಬಾನೇ ಒಂದ್ ರೀತಿಯಾಗಿ ಮಾನಸಿಕವಾಗಿ ಇಲ್ಲದೇ ಇರುವಂತದ್ದನ್ನು ಓವರ್ ಥಿಂಕ್ ಮಾಡ್ಕೊಂಡು ಏನೇನೋ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ಕೊಳ್ತೀರಿ. ಆ ರೀತಿಯಾಗಿ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಗ್ರಹಣದ ಪ್ರಭಾವ ಆ ರೀತಿಯಾಗಿದೆ. ಸೊ ಹಾಗಾಗಿ ಯೋಚನೆ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ ರೀತಿ ಒಳ್ಳೇದು ಮತ್ತು ಕೆಡಕು ಎರಡೂ ಸಹ ಆಗುತ್ತದೆ. ಒಳ್ಳೇದೇನೇನಪ್ಪ ನಡಿಬಹುದು ಅಂತ ಹೇಳಿದ್ರೆ, ನೀವು ತುಂಬಾ ದಿವಸಗಳಿಂದ ಅನ್ಕೊಂಡಂತಹ ನಿಮ್ ಕನಸುಗಳು ನನಸಾಗ್ತವೆ. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತಹ ದಾರಿನಲ್ಲಿ ಹೋಗ್ಬೇಕಾದಾಗ ಹಲವು ಮುಳ್ಳುಗಳು ನಿಮಗೆ ಚುಚ್ಚುವ ಸಾಧ್ಯತೆಗಳಿದ್ದಾವೆ. ಏನು ಮಾಡಕ್ಕಾಗಲ್ಲ. ಒಂದು ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಕಲ್ಲು ಮುಳ್ಳುಗಳಲ್ಲಿ, ಬಿಸಿಲಿನಲ್ಲಿ, ಮಳೆನಲ್ಲಿ, ಚಳಿಯಲ್ಲಿ ಒಣಗಲೇಬೇಕು, ಬಳಲೇಬೇಕು. ದೇವರ ದಾರಿ ತೋರಿಸ್ತಾನೆ. ಕಣ್ಮುಚ್ಕೊಂಡು ದೇವರನ್ನ ಕೈ ಹಿಡಿದು ನಿಂಪಾಡಿ ನೀವು ನಡೆದ್ಬಿಡಿ. ಯಾಕಳಿ ನೀವು ಕಣ್ಮುಚ್ಕೊಂಡಿರ್ತಾನೆ, ನಡೆಸೋದು ದೇವ್ರು. ಅವ್ನು ನಡ್ಸ್ಕೊಂಡು ಹೋಗ್ತಾನೆ. ಎಲ್ಲ ಒಳ್ಳೇದಾಗ್ಲಿ. ಮಧ್ಯಮದ ಫಲಗಳಿದ್ದಾವೆ. ಶುಭವಾಗ್ಲಿ, ಮಂಗಳವಾಗ್ಲಿ ಮೀನರಾಶಿಯವರೆಗೂ ಸಹ.